ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ದ್ವಿತೀಯ PUC ಶಾಸ್ತ್ರ ಇಲ್ಲಿ ಏನಂದ್ರೆ ಆಲ್ಮೋಸ್ಟ್ ಎಲ್ಲ ಹುಡುಗರ ಕಮೆಂಟ್ ಹಾಕಿರ್ರಿ. ದ್ವಿತೀಯ PUC ಭೂಗೋಳಶಾಸ್ತ್ರ ಜಿಯೋಗ್ರಫಿ ನೋಟ್ಸ್ ಇದ್ರೆ ಹಾಕ್ರಿ, ಪಾಸಿಂಗ್ ಪ್ಯಾಕೇಜ್ ಇದ್ರೆ ಹಾಕ್ರಿ, ಇಂಪಾರ್ಟೆಂಟ್ ಕ್ವಶನ್ ಇದ್ರೆ ಹಾಕ್ರಿ. ನೀವು ಹಾಕಿರಿ. ಆ ಕಾರಣದಿಂದ ಒಂದು PDF ಅನ್ನು ನಾವು ಈಗ ತಂದಿದ್ದೀವ್ರಿ. ಅದನ್ನ ಸರಿಯಾಗಿ ಓದ್ರಿ. ಇಲ್ಲಿ ಇಲಾಖೆ ಅಂದ್ರೆ ಎನ್ಯುವಲ್ ಎಕ್ಸಾಮ್ಕ ಯಾವ ರೀತಿ ಬೆಳಿತಾವ, ಯಾವ ಕ್ವಶನ್ ಬಿದ್ದಾವ, ಮಾದರಿ ಪ್ರಶ್ನೆ ಪತ್ರಿಕೆ ಒಳಗ 1, 2, 3 ಗೌರ್ಮೆಂಟ್ದ 3 ಮಾದರಿ ಪ್ರಶ್ನೆ ಪತ್ರಿಕೆಗಳ ಅದರ ಪ್ರಕಾರ ಒಬ್ರು ಸರ್ ಏನ್ ಮಾಡ್ಯಾರ ಅಂದ್ರೆ ಕ್ವಶನ್ಗಳನ್ನ ಮತ್ತು ಹೊಂದಿಸಿ ಬರೀ ಬಿಟ್ಟ ಸ್ಥಳ 2 ಅಂಕ 5 ಅಂಕ 10 ಅಂಕ ಪ್ರಶ್ನೆಗಳನ್ನು ಎಲ್ಲ ಅಧ್ಯಾಯವಾರೇ ಒಂದೊಂದು ತೆಗೆದಾರ್ರಿ. ಅವುಗಳನ್ನ ಆ PDF ಅನ್ನು ನೀವು ಸರಿಯಾಗಿ ನೋಡ್ರಿ. ಈ PDF ಅನ್ನು ನಾನು ವಿಡಿಯೋದಾಗ ತೋರಿಸ್ತೀನಿ ರೀ. ಆ ವಿಡಿಯೋನ ಕೊನೆ ತನಕ ನೋಡ್ರಿ. ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ವಿಡಿಯೋ ಕೊನೆ ತನಕ ನೋಡ್ರಿ, ನಿಮ್ಗೆ ಯೂಸ್ ಆಗದ. ತದನಂತರ ಈಗ ಕ್ವಶನ್ಗಳನ್ನು ನೋಡ್ಬರ್ರಿ. ಫಸ್ಟ್ ಅಧ್ಯಾಯ 1 ಮಾನವ ಭೂಗೋಳ ಶಾಸ್ತ್ರ. ಫಸ್ಟ್ ಒನ್, ಭೂಮಿ ಮೇಲ್ಮೈ ಒಳಗೊಂಡಿರುವ ಮಾನವ ನಿರ್ಮಿತ ಲಕ್ಷಣಗಳನ್ನು. ಇದ ಮಾದರಿ ಪ್ರಶ್ನೆ ಪತ್ರಿಕೆ 1 ರೀ. ಇಲ್ಲಿ ಸರಿಯಾದ ಉತ್ತರ ಯಾವ್ದಂದ್ರ ಡಿನು ಕೊಟ್ಟಾರ ನೋಡ್ರಿ. ಉತ್ತರ ಸಂಸ್ಕೃತ ಮತ್ತು ಸಮಾಜ. ತದನಂತರ 2 ಒರಿಜಿನಲ್ ಆಫ್ ಸ್ಪೀಸಸ್ ಗ್ರಂಥ ಬರೆದವರು ಯಾರು ಓದ್ತಾರೆ. ಇದು ಪೂರ್ವ ಸಿದ್ಧತಾ ಪರೀಕ್ಷೆ 2ಕ್ಕ ಬಿದ್ದಿದ್ದ ಪ್ರಶ್ನೆ ಆಗಿರ್ತದ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾರ ಚಾರ್ಲ್ಸ್ ಡಾರ್ವಿನ್. ತದನಂತರ 3 ಮಾನವ ಭೂಗೋಳಶಾಸ್ತ್ರ ಎಂಬ ಪದವನ್ನ ಮೊದಲು ಬಳಸುವುದರೆ ಯಾರು. ಇದನ್ನ ಕ್ವಶನ್ ಎಲ್ಲಿ ಕೇಳ್ಯಾರ. ಮಾದರಿ ಪ್ರಶ್ನೆ ಪತ್ರಿಕೆ 3 ಐತ್ರಿ, ಪೂರ್ವ ಸಿದ್ಧತಾ ಪರೀಕ್ಷೆ 1 ಸರಿಯಾದ ಉತ್ತರ ಫ್ರಿಡ್ರಿಚ್ ಟ್ಯಾಟ್ಲೈಜ್ ಅವರ ಏನ್ ಮಾಡತ್ತಾರ ಅಂದ್ರ ಈ ಮಾದರಿಯ ಮೊದಲ ಹೆಸರು ಕರೀತಾರ ಭೂಗೋಳಶಾಸ್ತ್ರ. 4th ಒನ್, ಮಾನವ ಭೂಗೋಳಶಾಸ್ತ್ರ ಪಿತಾಮಹ. ಮಾದರಿ ಪ್ರಶ್ನೆ ಪತ್ರಿಕೆ 2 ಒಳಗ ಈ ಕ್ವಶನ್ ಅದ. ಇದು ಯಾವ ಕ್ವಶನ್ ಪೇಪರ್ ಎಲ್ಲಿ ಯಾವಾಗ ಬಂದೈತೆ ಎಂಬುದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಈ ನೀಲಿ ಅಕ್ಷರದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಅದೇ ರೀತಿ ಸರಿ ಉತ್ತರ ಫ್ರಿಡ್ರಿಚ್ ಟ್ಯಾಟ್ಲೈಜ್ ಅವರ ಏನ್ ಮಾಡ್ತಾರ ಈ ನಿಯಮನ ತರ್ತಾರ. ತದನಂತರ ಬಿಟ್ಟ ಸ್ಥಳದವ ಇಲ್ಲಿ ಬಿಟ್ಟ ಸ್ಥಳದವ ಪ್ರತಿಯೊಂದು ನೋಡ್ರಿ. ಮಾದರಿ ಪ್ರಶ್ನೆ ಅವ ಯಾವ ವಿಷಯ ಒಳಗೆ ಕೇಳಿದಾರ, ಯಾವ ಪೇಪರ್ ಒಳಗೆ ಕೇಳಿದಾರ, ಅದು ಹೆಂಗೆ ಯೂಸ್ ಆಗ್ತದ ಎಂಬುದನ್ನ ಎಲ್ಲಾನು ನೀಡಿದಾರ ಸರ್. ಆ ಕಾರಣದಿಂದ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದನ್ನ ನೋಡ್ಬೇಕು, ಓದಬೇಕು. 1 ಅಂಕದ ಪ್ರಶ್ನೆಗಳದಾವ, 2 ಅಂಕ ಪ್ರಶ್ನೆ ಇಲ್ಲಿ ಸ್ಟಾರ್ಟ್ ಆಗ್ತಾವ. ಇಲ್ಲಿಂದ ನೀವು 2 ಅಂಕ ಪ್ರಶ್ನೆಗಳನ್ನ ನೋಡ್ರಿ. ಪ್ರತಿ ಒಂದನ್ನ ಇಲ್ಲಿ ವ್ಯತ್ಯಾಸ ಯಾವ ರೀತಿ ಬರ್ತಾವ, 1 ಅಂಕದ ಯಾವ ರೀತಿ ಬರ್ತಾವ, 5 ಅಂಕ ಪ್ರಶ್ನೆಗಳನ್ನು ಇಲ್ಲಿ ಅವರು ಕೊಟ್ಟಿಲ್ಲ ಎಂಬುದನ್ನು ಹೇಳಿದ್ದಾರೆ. ಅಧ್ಯಾಯ 2 ಪ್ರಪಂಚದ ಜನಸಂಖ್ಯೆ. 1 ಅಂಕದ ಪ್ರಶ್ನೆಗಳನ್ನ ಪ್ರತಿಯೊಂದನ್ನು ಎಲ್ಲ ಚಾಪ್ಟರ್ 1 ಅಂಕದ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯೋದನ್ನ ಅವರು ನೀಡಿದ್ದಾರೆ. ಹಾಗೆಯೇ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗ ಸಪೋರ್ಟ್ ಮಾಡ್ರಿ. ಇಲ್ಲಿ ಚಾಪ್ಟರ್ ವೈಸ್ ಅನ್ನ ನೀಡಿದ್ದಾರೆ. ಪ್ರತಿಯೊಂದನ್ನ ಅವರ ಅಲ್ಲಿ ಆನ್ಸರ್ ಬರ್ದಾರ. 2 ಅಂಕದ ಮತ್ತು 1 ಅಂಕದ ಆನ್ಸರ್ ಬರ್ದಾರ. ಯಾವ ವಿಶ್ವದಲ್ಲಿ ಇದಾವ, ಯಾವ ವಿಶ್ವೆಯಲ್ಲಿ ಕೇಳಿದಾರ. ನಿಮಗೆ 5 ಅಂಕದ ಪ್ರಶ್ನೆಗಳಲ್ಲಿ ಇಲ್ಲಿ ಕೊಟ್ಟಾರ ನೋಡ್ರಿ. ಇಲ್ಲಿ 5 ಅಂಕದ ಪ್ರಶ್ನೆಗಳು ಕೊಟ್ಟಾರ. ಆ ಚಾಪ್ಟರ್ ಒಳಗೆ ಇರೋದು ಇದ್ರ ಕಲತ್ರ ಅಲ್ಲಿ ಇಲ್ಲ ಅಂತ ಹೇಳ್ರಿ. ಇಲ್ಲಿ ಈ ಚಾಪ್ಟರ್ ಒಳಗೆ ದಾವ ಪ್ರಪಂಚದ ಜನಸಂಖ್ಯಾ ಬೆಳವಣಿಗೆ ವಿವರಿಸಿ. ಅದರ ಆನ್ಸರ್ನು ಅಲ್ಲಿದ್ದಾವ, ಸಂಕ್ಷಿಪ್ತವಾಗಿ ನೋಡ್ರಿ ಅವನ. 2nd ಪ್ರಪಂಚ ಜನಸಂಖ್ಯಾ ಹಂಚಿಕೆಯ ಬಗ್ಗೆ ಚರ್ಚಿಸಿರಿ. 3 ಮಾದರಿ ಪ್ರಶ್ನೆ ಪತ್ರಿಕೆ 3 ಒಳಗೆ 5 ಜನಸಂಖ್ಯಾ ಬೆಳವಣಿಗೆ ಘಟಕಗಳನ್ನು ವಿವರಿಸಿರಿ. 4th ಒನ್ ಜನಸಂಖ್ಯಾ ಆವೃತ ಎಂದರೇನು ಮತ್ತು ಹಂತಗಳನ್ನು ವಿವರಿಸಿ. ಹಂತಗಳು ಯಾವ ಬರ್ತಾವು, ಇಲ್ಲಿ 5 ಹಂತಗಳನ್ನು ಬರ್ತಾವ. ಸ್ಥಿರ ಜನಸಂಖ್ಯಾ ಹಂತ, ಜನಸಂಖ್ಯಾ ವೃದ್ಧಿಯ ಆರಂಭದ ಹಂತ, ತದನಂತರ ವಿಸ್ತಾರಗೊಳ್ಳುತ್ತಿರುವ ಅಂತಿಮ ಹಂತ, ಕಡಿಮೆ ಸ್ಥಿರತೆ ಹಂತ, 5ನೇದ್ರಿ ಇಳಿಕೆ ಹಂತ. ಇವು 5 ಹಂತ ಬರ್ತಾವ. 5 ಹಂತನ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗಳು 1ಕ್ಕೆ ಬಿದ್ದಾವ. ನೀವು ಅದನ್ನ ಎಷ್ಟು ಒತ್ತು ಕೊಡ್ಬೇಕು ಅನ್ನೋದು ನೀವು ತಿಳ್ಕೊರಿ. 2 ಎಕ್ಸಾಮ್ಗಳೊಳಗೆ ಬಿದ್ದಾವ. ಎನ್ಯುವಲ್ ಎಕ್ಸಾಮ್ ಒಳಗೆ ಬೀಳ್ತಾವ ಗ್ಯಾರಂಟಿ. ನಿಮ್ಮ 2 ಎಕ್ಸಾಮ್ಗಳು ಬಿದ್ದಾವ, ಪೂರ್ವ ಸಿದ್ಧತಾ 1 ಮತ್ತು 2 ಮಾದರಿ ಪ್ರಶ್ನೆ ಪತ್ರಿಕೆ 1, 3 ಕಡೆ ಬಿದ್ದಾವ. ಅದೇ ರೀತಿ 5 ಮಾನವ ಅಭಿವೃದ್ಧಿ ಎಂದರೇನು, ಮಾನವ ಅಭಿವೃದ್ಧಿಯ ಮಾಪನವನ್ನು ಕುರಿತು ಚರ್ಚಿಸಿ. ಮಾದರಿ ಪ್ರಶ್ನೆ ಪತ್ರಿಕೆ 2, ಪೂರ್ವ ಸಿದ್ಧತಾ ಪರೀಕ್ಷೆಗಳು 2. ಈ 2 ಮಾದರಿ ಪ್ರಶ್ನೆ ಪತ್ರಿಕೆ 2 ಒಳಗೆ ಗೌರ್ಮೆಂಟ್ ದವ್ರು ಕೊಟ್ಟಾರ. ಪೂರ್ವ ಸಿದ್ಧತೆ ಒಳಗೆ ಗೌರ್ಮೆಂಟ್ ಇದ್ರ ಕ್ವಶನ್ ಪೇಪರ್ ಒಳಗೆ ಅದನ್ನ ಪ್ರಿಂಟ್ ಆಗೈತಿ, ಸರಿಯಾಗಿ ನೋಡ್ಕೋರಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ.
ತದನಂತರ 2 ಮಾನವ ಬಂಡವಾಳ ಸೂಚ್ಯಂಕ ಇವುಗಳನ್ನು ಯಾವ ರೀತಿ ಅನ್ವಯ ಅದಾವ ಎಂಬುದನ್ನು ಬರೀರಿ. ತದನಂತರ ಅಧ್ಯಾಯ 3 ಮಾನವ ಆರ್ಥಿಕ ಚಟುವಟಿಕೆಗಳು. ಇಲ್ಲಿ 1 ಅಂಕದ ಅಷ್ಟು ನೋಡ್ಕೊರಿ. ತದನಂತರ 2 ಅಂಕದ ಕ್ವಶನ್ಗಳನ್ನ ಇರ್ತಾವ, ಹೊಂದಿಸಿ ಬರೆಯಿರಿ ಇರ್ತಾವ. ಪ್ರತಿಯೊಂದನ್ನ ಸರಿಯಾಗಿ ನೋಡ್ಕೊರಿ. 2 ಅಂಕದ ಪ್ರಶ್ನೆಗಳು ಇಲ್ಲಿ ಸ್ಟಾರ್ಟ್ ಆಗ್ತಾವ ನೋಡ್ರಿ. 5 ಅಂಕದ ಪ್ರಶ್ನೆ ಈ ಚಾಪ್ಟರ್ ಒಳಗಿಲ್ಲತ್ರಿ. ತದನಂತರ ಅಧ್ಯಾಯ 4 ಸಾರಿಗೆ ಮತ್ತು ಸಂಪರ್ಕ. ಇಲ್ಲಿ ಸ್ಟಾರ್ಟಿಂಗ್ ಹೊಂದಿಸಿ ಬರೆಯಿರಿ ನೋಡು. ತದನಂತರ 1 ಅಂಕದ ಪ್ರಶ್ನೆಗಳನ್ನ ಇದ್ದಿದ್ದಾವ. ತದನಂತರ 2 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನಾವು ನೋಡಬಹುದು. 5 ಅಂಕದ ಪ್ರಶ್ನೆಗಳು ಭೂ ಸಾರಿಗೆಯ ವಿಕಾಸ ಮತ್ತು ಮಹತ್ವದ ಬಗ್ಗೆ ಬರೆಯಿರಿ. ಭೂ ಸಾರಿಗೆ ವಿಕಾಸ ಮತ್ತು ಮಹತ್ವ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪರೇಟರಿ ಟು ಎಕ್ಸಾಮ್ ಇದು ಬಿದ್ದದ. ತದನಂತರ 2 ಪ್ರಪಂಚದ ಕೊಳವೆ ಮಾರ್ಗ ಸಾರಿಗೆ ಕುರಿತು ಟಿಪ್ಪಣಿ ಬರೆಯಿರಿ. ತದನಂತರ 3 ಸಾರಿಗೆ ಮಹತ್ವದ ಬಗ್ಗೆ ಬರೆಯಿರಿ. ಪ್ರಿಪರೇಟರಿ 1 ಮಾಡೆಲ್ ಕ್ವಶನ್ ಪೇಪರ್ 1 ಎಲ್ಲದಕ್ಕೂ ಬೀಳಲಾಗಿದೆ ಸಾರಿಗೆ ಮಹತ್ವ. ಸಾರಿಗೆ ವಿಷಯದಿಂದ ಏನು ನಮಗ ಮಹತ್ವ ದೊರಕಿದೆ ಎಂಬುದನ್ನ ಇಲ್ಲಿ ವಿವರಿಸಿರಿ. ಸಾರಿಗೆ ಒಂದು ಪ್ರದೇಶ ಆರ್ಥಿಕ ವಾಣಿಜ್ಯದ ಅಭಿವೃದ್ಧಿಗಳಿಗೆ ಅಗತ್ಯವಾಗಿದೆ. ಸಾರಿಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲು ಅನುಕೂಲ ಆಗೈತ್ರಿ. ಸಾರಿಗೆ ಒಂದು ಸ್ಥಳದಿಂದ ಅಥವಾ ನಾವು ಒಂದು ವಾಣಿಜ್ಯದ ಮತ್ತು ಜೀವನಾಡಿ ಏನಾಗಿದೆ. ದಿನನಿತ್ಯ ಜಾಬ್ ಹೋಗೋರ ಅಂದ್ರೆ ನೌಕರಿಗೆ ಹೋಗೋರ, ತದನಂತರ ರೈತರು ಮಾರುಕಟ್ಟೆಗೆ ಹೋಗೋ ಎಲ್ಲಾನು ಇಲ್ಲಿ ನೋಡಬಹುದು. ತದನಂತರ 4th ಸಮೂಹ ಮಾಧ್ಯಮ ಪ್ರಾಮುಖ್ಯತೆ ಪಟ್ಟಿ ಮಾಡ್ರಿ. ತದನಂತರ ಅಧ್ಯಾಯ 5 ಮಾನವನ ವಸತಿಗಳು ಹೊಂದಿಸಿ ಬರೆಯಿರಿ. ತದನಂತರ ಇಲ್ಲಿ ಹೊಂದಿಸಿ ಬರೆಯಿರಿ 1 ಅಂಕದ 2 ಅಂಕ. ಕಂಪ್ಲೀಟ್ ಆಗಿ ವಿಡಿಯೋದಾಗ ಏನೈತಿ ಅಂದ್ರೆ 2 ಅಂಕ 1 ಅಂಕ 5 ಅಂಕ ಎಲ್ಲಾನು ದಾವು ಚಾಪ್ಟರ್ ವೈಸ್ ದಾವ. ನೀವು ಸರಿಯಾಗಿ ಓದ್ಕೊರಿ. ಈ PDF ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ನಾನು ಕೊಟ್ಟಿದ್ನು, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊರಿ. ಇಲ್ಲಕಂದ್ರೆ ಇಲ್ಲಿ ಸ್ಕ್ರೀನ್ ವಿಡಿಯೋ ಇರ್ತದ, ಸರಿಯಾಗಿ ನೋಡ್ಕೊರಿ. ನೀವು ಅಲ್ಲಿ ಗೊತ್ತಾಗ್ಲಿಕ್ಕಂದ್ರೆ ಒಂದೊಂದು ವೇಳೆ PDF ನಾವು ಲಿಂಕ್ ಕೊಟ್ಟರು ಏನೇನಾಗಿರ್ತೈತೆ ಅಂದ್ರೆ ಅಲ್ಲಿ ಓಪನ್ ಆಗ್ತಿರಂಗಿಲ್ಲ. ಅದಕ್ಕೆ ನಾನು ಟೆಲಿಗ್ರಾಮ್ ಚಾನಲ್ ಐತೆ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಅಂತೂ ಅಪ್ಲೋಡ್ ಮಾಡಿರ್ತೀನಿ 100%. ಇದು ಸರಿಯಾಗಿ ನೋಡ್ಕೊರಿ. ಪ್ರತಿಯೊಂದನ್ನು ಕ್ವಶನ್ ಯಾವ ರೀತಿ ಇದಾವಂದ್ರೆ ನಿಮ್ಗೆ ಬಂದಂಗೆ ಅನಿಸ್ತಾವ, ಅದರ ಕನ್ಫ್ಯೂಸ್ ಆಕ್ಕವ. ಸರಿಯಾಗಿ ಓದ್ಕೊರಿ. ಈಗ ಎಕ್ಸಾಮ್ನ 1 ತಿಂಗಳೈತ್ರಿ. ಪ್ರತಿಯೊಂದನ್ನು ನೀವು ಸರಿಯಾಗಿ ಓದ್ಕೊಂಡ್ರೆ ನಿಮ್ಗೆ ಯೂಸ್ ಆಕೈತಿ. ಎಕ್ಸಾಮ್ದಾಗ ಹೆಲ್ಪ್ ಆಗೋದು. ಓದಿದ್ದು ಯಾವುದು ಕೆಡಿಸಲ್ಲ. 2 ಅಂಕ ಪ್ರಶ್ನೆಗಳನ್ನು ನಾವು ನೋಡ್ಬೋದು ರೀ. ಇಲ್ಲಿ ಈ ಚಾಪ್ಟರ್ ಒಳಗೆ ಹೊಂದಿಸಿ ಬರೆಯಿರಿ ನೋಡ್ಬೋದು. ಮತ್ತು 5 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ಬೋದು. ಭಾರತ ವಿವಿಧ ಭೂ ಬಳಕೆಯ ಮಾದರಿಯ ಸವಿವರ ನೀಡಿದ್ದಾರೆ. ಒಂದೊಂದು ಚಾಪ್ಟರ್ ಒಳಗೆ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲಿ ಕೊಡಲಾಗೈತೆ ಅಂದ್ರೆ ಆ ಚಾಪ್ಟರ್ ಒಳಗೆ ಒಂದೊಂದ್ರು ಇಲ್ರಿ ಕ್ವಶನ್ 5 ಮಾರ್ಕ್ಸಿನ. ಉಳಿದ ಚಾಪ್ಟರ್ ಒಳಗೆ ದಾವ ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೆ ಯಾವ ಕ್ವಶನ್ ದಾವ. ನೀವು ಮಾದರಿ ಪ್ರಶ್ನೆ ಪತ್ರಿಕೆ 3 ಹಾಗೂ PUC ಪ್ರಿಪರೇಟರಿ ಕ್ವಶನ್ ಪೇಪರ್ 2 ಅವನ್ನ 2 ರೆಫರ್ ಮಾಡಿದಲ್ಲಿ ನೀವು ಅಲ್ಲಿ 70+ ತಗೋತೀರಿ. ಅಂಕಗಳನ್ನು ಎಷ್ಟಂದ್ರೆ 70+ ತಗೋತೀರಿ. ಇಲ್ಲಿ ಲಾಂಗ್ ಐತಿ ವಿಡಿಯೋ, ಲಾಂಗ್ ಐತ್ರಿ. ಇದು ನೀವು PDF ಅನ್ನು ಡೌನ್ ಮಾಡ್ಕೊಂಡು ನೋಡ್ಬೋದು. ಉಳ್ಕಿದ್ರಿ ಅಧ್ಯಾಯ 13 ಭೌಗೋಳಿಕ ದತ್ತಾಂಶ ಕೌಶಲ್ಯ ಆಧಾರಿತ ಪ್ರಶ್ನೆಗಳ. ಇವ ಪಿಕ್ಸ್ ಕ್ವಶನ್ ಆಗಿರ್ತಾವ, ನೀವು ನೋಡ್ಕೋರಿ ಸರಿಯಂಗ. ಪ್ರತಿಯೊಂದು ಕ್ವಶನ್ಗಳನ್ನು ನೀವು ಅರಿತಿರಬೇಕು. ಯಾಕಂದ್ರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಒಂದೊಂದು ಟೈಮ್ದಾಗ ಕೈ ಕೊಡ್ತಾವ್ರಿ. ಅದಕ್ಕೆ ಎಲ್ಲವನ್ನು ಸರಿಯಾಗಿ ನೋಡ್ಕೊರಿ. ವೃತ್ತಲೇಖನ. ಥ್ಯಾಂಕ್ ಯು. ಆಗ ನಮ್ಮ ಚಾನಲ್ ಏನೋ ಯಾರು ಸಬ್ಸ್ಕ್ರೈಬ್ ಮಾಡಲಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್. ಹಾಗೆ ಸಪೋರ್ಟ್ ಮಾಡಿರಿ. ಇಂಥ ಹೆಚ್ಚಿನ ವಿಡಿಯೋ ಒಳಗೆ ನಮ್ಮ ಚಾನಲ್ ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ.